ಹಲೋ, ವೆಲ್ಕಮ್ ವಿತ್ ಲೈಫ್ ವಿತ್ ಪ್ರಶಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಸ್ವಾಗತ ಬಯಸುತ್ತಾ ಇದ್ದೇನೆ. ತುಂಬ ದಿನ ಆದಮೇಲೆ ಮತ್ಸದಾವರ್ತಿ ಈ ವ್ಲಾಗ್ಗೆ ನಿಮ್ಮನ್ನು ಸ್ವಾಗತ ಬಯಸುತ್ತಾ ಇದ್ದೇನೆ. ವಿಷಯ ಏನಂದರೆ, ಇವತ್ತು ನನ್ನ ತಮ್ಮ ರೂಪಸ್ ಬ್ರದರ್ ಇವರ ಮಗನ ಬರ್ತ್ಡೇ. ಹಾಗಾಗಿ ಮಂಗಳೂರಿಗೆ ಚಿಕ್ಕಮಗಳೂರಿಗೆ ನಾನು ಮತ್ತು ಪ್ರತ್ಯಕ್ಷ ಬೈಕಲ್ಲಿ ಸಂಜೆ ಹೊರಟ್ವಿ. ಆಯಿತಾ, ತಂದೆ ತಾಯಿಯೆಲ್ಲ ಬೆಳಿಗ್ಗೆ ಹೋದರು. ಆಗ ನೋಡಿ, ಪ್ರತ್ಯಕ್ಷಿಗೆ ಮೊಬೈಲ್ ಕೊಟ್ಟಿದ್ದೆ, ಕೆಲವು ವೀಡಿಯೋಗಳನ್ನು ಸೆರೆ ಮಾಡ್ತಾ ಹೋದ. ನೈಟ್ ಹೋಗುವಾಗ ಮಳೆ ಬಂತ, ಹಾಗಾಗಿ ರೈನ್ ಕೋಟೆಲ್ಲ ಹಾಕಿಕೊಂಡು ಇಬ್ಬರು ಸೀದಾ ಹೊರಟ್ವಿ. ಒಂದು 6 ಗಂಟೆಗೆ ಹೊರಟವರು. ಚಾರ್ಮಾಡಿ ಹತ್ರ ಹೋಗುವಾಗ ಒಂದು 7 ಗಂಟೆ ಆಯಿತು. ಸ್ವಲ್ಪ ಬೈಕೆಲ್ಲ ಚೈನ್ಸ್ ಸ್ವಲ್ಪ ಕರೆಕ್ಟ್ ಮಾಡಿಕೊಂಡು, ದೂರ ಪ್ರಯಾಣ ಅಲ್ವಾ, ಹಾಗಾಗಿ ಲೈಟ್ ಎಲ್ಲ ಕಾಣ್ತಾ ಇರಲಿಲ್ಲ. ನೋಡಿ, ಫಾಗ್ ಎಲ್ಲ ಇತ್ತು. ಚಾರ್ಮಾಡಿ ಹತ್ರ ಹೋಗುವಾಗ ಕಾಣ್ತಾ ಇರ್ಬೋದು. ಎಷ್ಟು ಗಂಟೆಗೆ ಗೊತ್ತಿಲ್ಲ, ಒಂದು ಮೋಸ್ಟ್ಲಿ ಇಂದು 8:30ಗೆ ಆ ಬರ್ಡೇ ಸೆಲೆಬ್ರೇಷನ್ ಅನಿಸುತ್ತೆ ತಮ್ಮಂದು. ಹಾಗಾಗಿ ಅವರೆಲ್ಲ ಬೇಗ ಹೋದ್ರು. ನಾನು ಮತ್ತು ಪ್ರತ್ಯಕ್ಷ ಸಂಜೆ ಹೋಗ್ತಾ ಇದ್ದೇವೆ. ನೋಡಿ, ಕಷ್ಟಪಟ್ಟು ಹೋದ್ವಿ. ತುಂಬ ಫಾಗ್ ಎಲ್ಲ ಇತ್ತು. ಆದರೂ ಕೂಡ ಒಂಥರ ಬೈಕ್ ಜರ್ನಿಯಿಂದ ಚೆಂದ. ಒಂದು 8:30ಕ್ಕೆ ಮುಟ್ಟಿದ್ವಿ ಅವರ ಮನೆಗೆ. ನೋಡಿ, ಹಾಗಾಗಿ ಹೋದಾಗ ಬರ್ತ್ಡೇ ಸೆಲೆಬ್ರೇಷನ್ ರೆಡಿ ಆಗ್ತಾ ಇತ್ತು. ನೋಡಿ, ನಮ್ಮ ಬರ್ತ್ಡೇ ಬಾಯ್ ರ್ಯಾನ್ಸನ್ ಝೈನಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಫೋಟೋದಲ್ಲಿ. ಕೆಳಗಡೆ ಕೂಡ ಇದ್ದಾನೆ. ಸ್ವಲ್ಪ ಆಟ ಆಡುವಾಗ ಜಾರಿದಾಗೈತೆ. ಹಾಗೆ ಹರೀಶ್ ಬ್ರದರ್ ಇಟ್ಕೊಂಡು ಸ್ವಲ್ಪ ಬೇಜಾರು ಮಾಡಿಕೊಂಡಾಗಿ ಕಾಣುತ್ತೆ ಪಾಪ. ನೋಡಿ, ನನ್ನನ್ನು ತಪ್ಪುತ್ತೆ ಅಂತ ಕರಿತಾ ಇರ್ತಾನೆ. ಆಯಿತಾ, ತುಂಬ ಇಷ್ಟದ ನಮ್ಮ ರ್ಯಾನ್ಸನ್ ಝೈನ್ ಎಲ್ರಿಗೂ, ನಮ್ಮ ಮನೆಯಲ್ಲಿ ಆಗಿರ್ಬೋದು, ಅಕ್ಕಪಕ್ಕ ಎಲ್ಲರೂ ರ್ಯಾನ್ಸನ್ ಝೈನ್ ಅಂದರೆ ತುಂಬ ಇಷ್ಟಪಡುವಂಥವ್ರು. ನೋಡಿ, ಆಮೇಲೆ ನಾವು ಹೋಗುವ ಎಲ್ಲೇ ಹೋದರೂ, ಬಸ್ಸಲ್ಲಿ ಹೋಗಲಿ, ಹಾಸ್ಪಿಟಲ್ ಹೋಗಲಿ, ಎಲ್ಲೇ ಹೋಗಲಿ, ಅವನಂದರೆ ತುಂಬ ಇಷ್ಟ. ಅವನು ಮುದ್ದು ಮಾಡ್ತಾರೆ ಎಲ್ಲರೂ. ಇದು ಮತ್ತು ನಾವೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವ ಅಂತ ಹೇಳಿ ಪ್ರಾಕ್ಟೀಸ್ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ಗಿಂತ ಮುಂಚೆ ದೇವರು ಮಾಡಿದಂಥ ಉಪಕಾರ ನೆನೆಸುವುದ ಇದೆ. ಹಾಗಾಗಿ ಸ್ವಲ್ಪ ನಾವು ಜಾವಲೆ ಹರೀಶ್ ಬ್ರದರ್ ಮನೆಗೆ ಬಂದು ಅವರ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ನೋಡಿ, ಕೀಬೋರ್ಡ್ ಪ್ಲೇ ಮಾಡೋದ್ರಲ್ಲಿ ರೂಪಸ್ ಬ್ರದರ್ ಇದವರ ಮಗ. ಕೀಬೋರ್ಡ್ ಅಂದರೆ ಕೂಡ ತುಂಬ ಇಷ್ಟಪಡ್ತಾನೆ. ಹಾಗಾಗಿ ಒಂದು ಪ್ರೇಯರ್ ಮಾಡಿಕೊಂಡು, 1-2 ಹಾಡು ಹಾಡಿಕೊಂಡು ದೇವರಿಗೆ ಉಪಕಾರ ಸ್ತುತಿ ಮಾಡಿ ಮತ್ತೆ ನಮ್ಮ ಬರ್ಡೇ ಸೆಲೆಬ್ರೇಷನ್ ಏನೇ ಮಾಡಲಿ, ಬರ್ತ್ಡೇ ಇರಲಿ, ಮದುವೆ ಇರಲಿ, ಅಥವಾ ಗೃಹ ಪ್ರವೇಶ ಇರಲಿ, ಏನೇ ಕಾರ್ಯ ಇದ್ದರೂ ಫಸ್ಟ್ ನಮ್ಮ ಆದ್ಯತೆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳೋದಾಯ್ತಾ. ಆ ಥ್ಯಾಂಕ್ಸ್ ಹೇಳೋದರ ಮೂಲಕ ಮತ್ತೆ ಏನು ಸೆಲೆಬ್ರೇಷನ್ ಇದ್ದರೂ ಕೂಡ ನಾವು ಮತ್ತೆ ಮುಂದುವರಿಸ್ತೇವೆ. ಹಾಗಾಗಿ ನಮ್ಮ ಹರೀಶ್ ಬ್ರದರನ್ನು ಕಾಣ್ತಾ ಇರ್ಬೋದು. ನೋಡಿ, ಇದು ನಮ್ಮ ಮದುಮಗ, ಫ್ಯೂಚರ್ ಮದುಮಗ, ಮುಂದಿನ ಮದುಮಗ ರಮೇಶ್ ಬ್ರದರ್ ಕಾಣ್ತಾ ಇರ್ಬೋದು. ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಮುದ್ದಾಗಿ ಕಾಣ್ತಾ ಇದ್ದಾರೆ. ಮತ್ತು ಪ್ರಶಾಂತ್ ಬ್ರೋ ಇದ್ದಾರೆ. ನೋಡಿ, ಒಳ್ಳೆ ಟ್ಯಾಲೆಂಟ್ ಇರುವಂಥವ್ರು. ಇದು ವಿಶ್ವನಾಥ್ ಮಿನಿ ಸೈಮೋಮಸಸ್ ನೋಡಿ ಕಾಣ್ತಾ ಇರ್ಬೋದು. ರೂಪಸ್ ಬ್ರದರ್ ವೈಫ್ ಕಾವ್ಯ, ಮತ್ತು ಜಯಂತಿ ಸಿಸ್ಟರ್ ಇದ್ದಾರೆ, ಫ್ರಾನ್ಸಿಸ್ ಬ್ರದರ್ ಇದ್ದಾರೆ, ಉಮೇಶ್ ಬ್ರದರ್ ಇದ್ದಾರೆ, ಕೃಷ್ಣಪ್ಪ ಬ್ರದರ್ ಇದ್ದಾರೆ, ಸುರೇಶ್ ಬ್ರದರ್ ಇದ್ದಾರೆ, ವೀಣಾ ಇದ್ದಾರೆ. ಆಮೇಲೆ ಇದು ಕೃಷ್ಣ ಅವರ ಮಿಸಸ್ ಇದ್ದಾರೆ, ಮತ್ತು ಆರೋನ್ ಇದ್ದಾನೆ. ನೋಡಿ, ಸ್ವಲ್ಪ ಅದು ಟೊಪ್ಪಿ ದೊಡ್ಡದಾಗಿತ್ತು, ಹಾಗಾಗಿ ತುಂಬ ಅಳ್ತಾ ಇದ್ದ. ನೋಡಿ, ಕಾಣ್ತಾ ಇರ್ಬೋದು. ಮತ್ತು ಶಿರಗೋಲದ ವೀಣನ ತಾಯಿ ಇದ್ದರು, ಅತ್ತೆ. ಮತ್ತು ನನ್ನ ತಾಯಿ ಹೆಂಡತಿದ್ರು, ತಂದೆ ಹೆಂಡತಿ ಜಯಂತಿ, ನಮ್ಮಮ್ಮ ಇದ್ದರು. ನೋಡಿ, ವೀಣಾ ಅವರ ಮಗುನ ಇಟ್ಕೊಂಡಿದ್ದಾರೆ. ಅಶ್ವಿತಾ ಇದ್ದಾರೆ. ಈಗ ಈ ರಮೇಶ್ ಬ್ರದರ್ ನೋಡಿ, ಬಂದವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಎಲ್ಲರನ್ನು. ಅಂದರೆ ನಮ್ಮ ಬರ್ತ್ಡೇ ಆ ಕಡೆ ಒಂಥರ ಗ್ರ್ಯಾಂಡಾಗಿ ಮಾಡ್ತಾರೆ. ಆಯಿತಾ, ಬಂದವ್ರನ್ನ ವೆಲ್ಕಮ್ ಮಾಡೋದು ಅವರಿಗೆ, ಮತ್ತು ಏನು ಮಾತಾಡಲಿಕ್ಕಿದೆ ಮಗುವಿನ ವಿಷಯದಲ್ಲಿ ಅದನ್ನು ಮಾತನಾಡೋದು, ಇದೆಲ್ಲ ಕಾಣ್ತಾ ಇರ್ಬೋದು ನಿಮಗೆ. ತುಂಬ ಟ್ಯಾಲೆಂಟ್ ಪೀಪಲ್ ಇವರು. ನೋಡಿ, ನಮ್ಮ ರಮೇಶ್ ಬ್ರದರ್. ಹಾಗಾಗಿ ಕಾಣ್ತಿರ್ಬೋದು. ನೋಡಿ, ಜರ್ಮಿ ಚಿಕ್ಕಪ್ಪ ಇದ್ದಾರೆ. ಮತ್ತು ಫ್ರೆಂಡ್ಸ್, ಹೇಗಿದ್ದಾರೆ ನಿಮ್ಮ ಕಡೆ? ಹೇಗೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಎಲ್ಲ ವೀಡಿಯೋ ಕೆಲವು ಸಲ ಮಾಡ್ತಿರಲ್ಲ. ಜಸ್ಟ್ ನಮ್ಮ ಕಡೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೇನೆ. ಇದು ನಮ್ಮ ರಮೇಶ್ ಬ್ರದರ್ ಬಂದವನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಫ್ಯಾಮಿಲಿಯನ್ನು, ಫ್ರಾನ್ಸಿಸ್ ಬ್ರದರ್ ಫ್ಯಾಮಿಲಿಯನ್ನು, ಮತ್ತು ರೂಪಸ್ ಬ್ರದರ್ ಫ್ಯಾಮಿಲಿ, ನಿತಿನ್ ಫ್ಯಾಮಿಲಿ, ಎಲ್ಲರನ್ನು, ವೀಣಾ ಅವರ ಫ್ಯಾಮಿಲಿಯನ್ನು, ಇವರನ್ನೆಲ್ಲ ಶಿರಗೋಲದವರನ್ನೆಲ್ಲ ವೆಲ್ಕಮ್ ಮಾಡ್ತಿದ್ರು. ಆಮೇಲೆ 1-2 ಹಾಡು ಹಾಡ್ತಾ ದೇವರನ್ನು ಒಂದು ಘನಪಡಿಸುವುದಕ್ಕೆ, ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳುವುದಕ್ಕೆ ನಮ್ಮ ಸಮಯ ಒಂದು ಸ್ವಲ್ಪ ಮೀಸಲಿಟ್ವಿ.
ಯಾಕಂದರೆ ದೇವರಿಗಿಂತ ಮಿಗಿಲಾದದ್ದು ಯಾವುದಿಲ್ಲ ನಮ್ಮ ಜೀವಿತದಲ್ಲಿ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಇಟ್ಕೊಂಡೆ ನೋಡಿ. ನಮ್ಮ ರ್ಯಾನ್ಸನ್ ಝೈನ್ ತುಂಬ ಇಷ್ಟ ನನಗೆ. ಕಾಣ್ತಾ ಇರ್ಬೋದು ನೋಡಿ, ಏನೋ ಗುಟ್ಟಾಗಿ ಹೇಳ್ತಾ ಇದ್ದಾನೆ. ಸ್ವಲ್ಪ ವಾಯ್ಸ್ ಹೋಗಿದೆ ರೀ, ಕೋಲ್ಡ್ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ. ವಾಯ್ಸ್ ಸ್ವಲ್ಪ ಹೋಗಿದೆ, ಕಷ್ಟಾಗ್ತದೆ. ಮತ್ತು ರೂಫಸ್ ಬ್ರದರ್ ಮತ್ತು ಹರೀಶ್ ಬ್ರದರ್, ನಿಖಿನ್ ಬ್ರದರ್ ಗಾಯನ ಮಂಡಳಿಯವರು ಸ್ವಲ್ಪ ಒಂದೆರಡು ಹಾಡು ಹಾಡೋದರ ರೀತಿ ನೋಡ್ತಾ ಇದ್ದೀರಿ. ಕೀಬೋರ್ಡ್ ಪ್ಲೇ ಮಾಡೋದರಲ್ಲಿ ವಾದ್ಯ ವೃಂದದ ರೂಪಸ್ ಬ್ರದರ್. ಇದು ನಮ್ಮ ರ್ಯಾನ್ಸನ್ ಝೈನ್. ಮತ್ತು ಆರನ್ ಇದ್ದಾನೆ ನೋಡಿ, ಮುಂದಿನ ತಿಂಗಳು ಅವನದು ಬರ್ಡೇ ಇದೆ. ನಮ್ಮ ಆರಾಧ್ಯ ಇದ್ದಾರೆ ನೋಡಿ, ಆರಾಧ್ಯ ಕಾಣ್ತಾ ಇರ್ಬೋದು. ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ಕೂರೋದಂದರೆ, ಒಟ್ಟಿಗೆ ಸೇರೋದಂದರೆ ತುಂಬ ಇಷ್ಟ ಅಲ್ವಾ. ಅಲ್ಲಿ ಚಿಕ್ಕಮಂಗ್ಳೂರು ಅಂದ್ರೇ ತುಂಬ ಇಷ್ಟ, ಜಾವಲಿ ಪ್ರದೇಶ. ಹರೀಶ್ ಬ್ರದರ್ ಅವರ ಮನೆ, ಹರೀಶ್ ಬ್ರದರ್, ರಮೇಶ್ ಬ್ರದರ್, ಸುರೇಶ್ ಬ್ರದರ್, ಚಿಕ್ಕಿ ಇವರ ಮನೆ ಅಂದ್ರೇ ತುಂಬ ಇಷ್ಟ. ಅಲ್ಲಿ ಜನರು ಸೇರೋದಂದ್ರೇ ತುಂಬ ಇಷ್ಟ. ಅದು ಕೂಡ ಬರ್ತ್ಡೇ ಫಂಕ್ಷನ್ ಇದೆ ಅಥವಾ ಏನು ಬೇರೆ ಏನೋ ಫಂಕ್ಷನ್ ಇದೆ ಅಂದರೆ ಒಂಥರ ಖುಷಿ ಅಲ್ವ ಕಲಿಯೋದು. ಏನು ಮಾತಾಡಬೇಕು ಗೊತ್ತಿಲ್ಲ ಫ್ರೆಂಡ್ಸ್. ಹಾಗಾಗಿ ವಿಡಿಯೋ ನೋಡ್ತಾ ಹೋಗ್ರಿ, ಏನು ಮಾಡಬೇಕು, ಹೇಗೆ ಮಾತಾಡಬೇಕು ಕಮೆಂಟಲ್ಲಿ ತಿಳಿಸ್ರಿ. ಮತ್ತು ನಮ್ಮ ತಂದೆ ಪಾಸ್ಕಲ್ ಇವರು ಮಗುವಿನ ಬಗ್ಗೆ ಕೆಲವು ಮಾತನಾಡ್ತಾಯಿದ್ರು. ಅಂದರೆ ನಾನು ಫಸ್ಟ್ ಹೇಳಿದಾಗೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಲಿ, ನಮ್ಮ ಸಭೆಯಲ್ಲಾಗಲಿ ಅಥವಾ ಕುಟುಂಬದಲ್ಲಾಗಲಿ ರ್ಯಾನ್ಸನ್ನನ್ನು ಎಲ್ಲರೂ ಅಂದರೆ ಮುದ್ದು ಮಾಡ್ತಾರೆ. ಎಷ್ಟು ಬಿಸಿದು ಅವನ ಜೊತೆ ಆಟ ಆಡೋದಿರೋಳು ನೋಡಿ, ಅವನು ಮಾಡೋ ಕೀಟೆಲ್ಲ ನೋಡಿ. ನಾವು ಚಿಕ್ಕದಿರುವಾಗ ಬರ್ತ್ಡೇನಿಲ್ಲ, ಏನಿಲ್ಲ. ಅಂದರೆ ಚಿಕ್ಕ ಆ ಟೈಮಲ್ಲೆಲ್ಲ ಕಷ್ಟ ಅಲ್ವ. ಒಂದು ಚಾಕ್ಲೇಟ್ ಇಲ್ಲ, ಹೊಸ ಹುಟ್ಟಿದ ಹಬ್ಬಕ್ಕೆ ಒಂದು ಬಟ್ಟೆನ ಕೊಡ್ತಾಯಿದ್ರೆ ಇಲ್ವ ಗೊತ್ತಿಲ್ಲ. ನಾವು ಇಷ್ಟು ಚಿಕ್ಕದಿರುವಾಗ ದೊಡ್ಡವರಾದ್ಮೇಲೆ ನಾವೇ ತೆಗೊಳ್ಳೋದು, ಬಟ್ಟೆ ಎಲ್ಲ ಕೊಡ್ತಿದ್ರು. ಬಟ್ ಬರ್ತ್ಡೇಗಂತಲ್ಲ, ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ನಮ್ಮನ್ನೆಲ್ಲ ಸಾಕಿದ್ದಾರಲ್ವ. ಇಲ್ಲಿ ಈಗಿನ ಮಕ್ಕಳಿಗೆ ನಾವು ಬರ್ತ್ಡೇ ಗ್ರ್ಯಾಂಡಾಗಿ ಮಾಡ್ತೇವೆ, ಮತ್ತು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ. ಅವ್ರಿಗೆ ಏನು ಬೇಕೋ ಅದನ್ನು ಅಪ್ಪ ಅಮ್ಮ ಕಷ್ಟಪಟ್ಟಾದರೂ ಕೂಡ ಕಷ್ಟಾದರೂ ಇಷ್ಟಪಟ್ಟು ಅವ್ರಿಗೇನು ಬೇಕೋ ಅದನ್ನು ಕೊಡ್ತಾರೆ. ಬಟ್ ಆಗಿನ ಕಾಲದಲ್ಲಿ ಕೊಡಲಿಕ್ಕೆ ಇಷ್ಟ ಇದ್ದರೂ ಕಷ್ಟ ಆಗ್ತಿತ್ತು. ಒಂದು ಜೊತೆ ಚಪ್ಪಲಿ ತಗೊಂಡ್ರು ಕೂಡ ವರ್ಷಾನುಗಟ್ಟಲೆ ಹಾಕೋಬೇಕಿತ್ತು. ಒಂದು ಪ್ಯಾಂಟ್, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪ್ಯಾಂಟ್ ಹಾಕಬೇಕಾದ್ರೆ 10th ಮುಗಿಯುವ ಅಷ್ಟಿಗೆ ಒಂದು ಪ್ಯಾಂಟ್. ಸೈಕಲ್ ಕೂಡ ಯಾರೋ ಯಡಿಯೂರಪ್ಪ ಕೊಟ್ಟ ಸೈಕಲ್ ಕೂಡ ಕಷ್ಟಪಟ್ಟು ಒಂದು ಸೈಕಲ್ ತೆಗೆದುಕೊಂಡು ಪಂಚರಾಗಿ ಎಷ್ಟೋ ದಿವಸ ಯೂಸ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಅಷ್ಟು ಕಷ್ಟ ನೋಡಿ. ಈಗಿನ ಮಕ್ಕಳಿಗೆ ಬರ್ತ್ಡೇಗೆ ಮೊಬೈಲ್ ಗಿಫ್ಟು, ಆಮೇಲೆ ಐಫೋನ್ ಗಿಫ್ಟು ಅಲ್ಲ, ಚಿನ್ನದ ಉಂಗುರ, ಚಿನ್ನದ ಬಳೆ, ಹೆಣ್ಮಕ್ಳಿಗಾದರೆ ಕಾಸ್ಟ್ಲಿಯೆಸ್ಟ್ ಡ್ರೆಸ್. ನಮಗೆ ಏನಿಲ್ಲ ಬಿಡಿ, ಕಷ್ಟ. ಒಂದು ಊಟ ಮಾಡ್ತಿದ್ವಿ, ಬಟ್ ಊಟಕ್ಕೆ ನಮಗೇನು ಕಡಿಮೆ ಮಾಡಿಲ್ಲ. ಬಟ್ ಈ ಥರ ಕಲರ್ ಡ್ರೆಸ್, ಬರ್ತ್ಡೇ ಸೆಲೆಬ್ರೇಷನ್ ಇದೆಲ್ಲ ನಮಗೆ ಇದು ಕನಸು. ಇದೆಲ್ಲ ನಮಗೆ ಯೋಚಿಸುವಾಗೆ ಇಲ್ಲ. ಮುಂಚಿನ ದಿವಸ ರ್ಯಾನ್ಸನ್ ಬರ್ಡೇ 8 ತಾರೀಕಿಗೆ, ನಂದು 7 ತಾರೀಕಿಗಿತ್ತು. ನನ್ನ ಜೀವನದಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆಲ್ಲ ಒಂದು 5-6 ವರ್ಷಕ್ಕೆ ಹಿಂದೆ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡಿದ್ವಿ. ಅವ್ರಿಗೆ ಏನು ಬೇಕು ಅದೆಲ್ಲ ಪಾರ್ಟಿ ಎಲ್ಲ ಮಾಡಿಕೊಟ್ಟು ಗ್ರ್ಯಾಂಡಾಗಿ 5-6 ವರ್ಷದ ನಂತರ ಆತ್ಮಿಕವಾಗಿ ದೃಢವಾಗಿ ಹೋಗಬೇಕಾದ್ರೆ ನನ್ನ ಬರ್ಡೇಯನ್ನು ಗ್ರ್ಯಾಂಡಾಗಿ ಆಚರಿಸಿದಂದರೆ ಅದು ನಮ್ಮ ಆತ್ಮೀಯ ಜೆರೋಮ್ ಪಿಂಟೋ ಪಾಸ್ಟರ್. ಇವತ್ತು ತುಂಬ ಇಷ್ಟ ಅಂದರೆ ನನ್ನ ಮಂಗಳೂರಲ್ಲಿ ಸಿಕ್ಕಿದ್ರೆ ಆಯಿತಾ, ನನ್ನನ್ನು ಅವ್ರ ಜೊತೆ ಕರ್ಕೊಂಡೋಗಿ ಒಂದು ದೊಡ್ಡ ಬೇಕ್ರಿಯಲ್ಲಿ ಕೇಕ್ ಕಟ್ ಮಾಡಿ ಪ್ರೀತಿಯ ತಮ್ಮಂತರ ಆತ್ಮಿಕ ತಂದೆ ಅಲ್ವಾ, ಬಾಯಿಗೆಲ್ಲ ತಿಂಡಿ ತಿನ್ನಿಸಿ ತುಂಬ ನನ್ನನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ರು. ಇದು ನನಗೆ ಮರೆಯಲಾಗದ ಸಂತೋಷ ನೋಡಿ. ನಮ್ಮ ತಂದೆ ಏನು ಹೇಳಿದ್ರು ಅದಕ್ಕೆ ವಿವರಣೆ ಮಾಡಿದ್ದಕ್ಕೆ ನಮ್ಮ ಇವರು ಪ್ರಶಾಂತ್ ಬ್ರದರ್ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಕಾಣ್ತಾ ಇರ್ಬೋದು ವಿಡಿಯೋದಲ್ಲಿ ನಿಮಗೆಲ್ಲ. ಮತ್ತು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವು? ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಹೆಂಗಿದ್ದಾರೆ? ಮಳೆಯೆಲ್ಲ ಜೋರಿದೆಯಾ? ನಮ್ಮ ಕಡೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಬಟ್ ಬರ್ಡೇ ಹೋಗ್ಬೇಕಾದ್ರೆ ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಮಳೆ ಇತ್ತಾಯ್ತಾ. ಬಟ್ ನಾನೀಗ ವಿಡಿಯೋ ಟೈಮ್ ಮಾಡಿದ್ದು ನಾನು 9 ತಾರೀಕಿಗೆ. ಇವತ್ತು ನಮ್ಮ ಸಿಸ್ಟರ್ದೊಬ್ಬರು ಬರ್ಡೇ ಇದೆ ಇಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಕಡೆ. ಈಗ ಮಳೆ ಎಲ್ಲ ಕಡಿಮೆ ಇವತ್ತು. ಇದು ರಮೇಶ್ ಬ್ರದರ್ ಏನು ಮಗುವಿನ ಬಗ್ಗೆ ರಮೇಶ್ ಬ್ರದರ್ ಕೂಡ ಮಾತಾಡ್ತಿದ್ದಾರೆ. ಸೇಮ್ ನಮ್ಮ ತಂದೆ ಏನು ಹೇಳಿದ್ರು ನೋಡಿ, ಎಲ್ರಿಗೂ ಇಷ್ಟಪಡ್ತಾರೆ. ಮುಂದೆ ಫ್ಯೂಚರಲ್ಲಿ ಅಂದರೆ ಈ ಮಕ್ಕಳು ಹೀಗೆ ಆಗಬೇಕು, ತಂದೆ ತಾಯಿಗಳು ಹೀಗೆ ಬೆಳೆಸಬೇಕು ಅಂತ ನಮ್ಮ ರಮೇಶ್ ಬ್ರದರ್ ಒಂದೆರಡು ಕಿವಿ ಮಾತುಗಳನ್ನು ಹೇಳಿಕೊಟ್ರು ನೋಡಿ.
ಅದನ್ನು ತಂದೆ ತಾಯಿಗಳು ಫಾಲೋ ಮಾಡಬೇಕು. ಕೆಲವು ಹೇಳುವ ಹಾಗೆ ಅಂದರೆ ನನ್ನ ಮಗ ಕೆಲವರು ಬಯಸ್ತಾರೆ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ಥರ ಎಲ್ಲ. ಬಟ್ ಕೆಲವು ರಮೇಶ್ ಬ್ರದರ್ ಒಂದು ಹೇಳಿದರು, ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು, ಡಾಕ್ಟ್ರ್ ಇಂಜಿನಿಯರ್ ಆಗ್ತಾರೋ ಅದು ಸೆಕೆಂಡರಿ, ಬಟ್ ಅಪ್ಪ ಅಮ್ಮನಿಗೆ ಗೌರವ ಕೊಡೋದು, ತಂದೆ ತಾಯಿಗಳನ್ನು ಪ್ರೀತಿ ಮಾಡೋದು, ಚೆನ್ನಾಗಿ ನೋಡ್ಕೋಬೇಕು, ಇದನ್ನೆಲ್ಲ ಮೊದಲು ಅಪ್ಪ ಅಮ್ಮ ಕಲಿಸಬೇಕು ಅಂತ ಕೆಲವು ಬುದ್ಧಿವಾದ ಹೇಳಿದರು. ಮತ್ತು ನಾವು ಕುಟುಂಬವಾಗಿ ನಮ್ಮೆಲ್ಲರೂ ಯಾರೆಲ್ಲ ಸೇರಿ ಬಂದಿದ್ದೀವಿ ಮಗುವಿನ ಆಶೀರ್ವಾದಕ್ಕಾಗಿ ದೇವರಲ್ಲಿ ಕೇಳಿಕೊಂಡು ಬ್ಲೆಸ್ ಮಾಡಿದ್ವಿ. ಮತ್ತು ಈಗ ಕೇಕ್ ಕಟ್ ಮಾಡೋ ಸಮಯ. ಹ್ಯಾಪಿ ಬರ್ಡೇ ಟು ಯು ಅಂತ ನಾನು ಸ್ವಲ್ಪ ಕೀಬೋರ್ಡ್ ಪ್ಲೇ ಮಾಡಿದೆ, ಕಾಣ್ತಾ ಇರ್ಬೋದು. ಬ್ಲೆಸ್ ಮಾಡೋದು ವಿಶೇಷ ಅನ್ನಿಸ್ಬೋದಲ್ಲ. ನಿಜವಾಗಿ ದೇವರನ್ನು ಆರಾಧಿಸುವ ಮಕ್ಕಳು ಹಿಂಗೆ ಒಬ್ಬರನ್ನೊಬ್ಬರು ದೇವರ ವಾಕ್ಯದಲ್ಲಿ ಹೇಳಿದ ಒಬ್ಬರನ್ನೊಬ್ಬರು ಆಶೀರ್ವದಿಸಿರಿ ಎಂಬುದಾಗಿ. ನೋಡಿ ಸೆಲೆಬ್ರೇಷನ್, ಹ್ಯಾಪಿ ಬರ್ಡೇ ಟು ಯು ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನೋಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಆನ್ಸನ್, ಹ್ಯಾಪಿ ಬರ್ಡೇ ಟು ಯು. ಈಗೆಲ್ಲ ಹಾಡಾಡ್ತಾ ನೋಡಿ ಇಬ್ಬಿಬ್ರು, ಒಬ್ಬರು ರ್ಯಾನ್ಸನ್ ಝೈನ್ ಮತ್ತು ಆರೋನ್ ಮಡಿಕೇರಿ ವೀಣಾ ಇವರ ಮಗ. ಕಾಣ್ತಾ ಇರ್ಬೋದು ಫ್ರೆಂಡ್ಸ್. ಮತ್ತು ನೋಡಿ ಇವರೇ ತಂದೆ ತಾಯಿ ರೂಫಸ್ ಮತ್ತು ಕಾವ್ಯ, ರ್ಯಾನ್ಸನ್ನ ತಂದೆ ತಾಯಿಗಳು. ರಮೇಶ್ ಬ್ರದರ್ ಮತ್ತು ಹರೀಶ್ ಬ್ರದರ್ ಅವರ ಕುಟುಂಬಕ್ಕೆ, ಸುರೇಶ್ ಬ್ರದರ್ ಕುಟುಂಬಕ್ಕೆ, ಚಿಕ್ಕ ಕುಟುಂಬಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಅಷ್ಟು ಗ್ರ್ಯಾಂಡಾಗಿ ಮಾಡಿದರು. ಒಳ್ಳೆಯ ರುಚಿಕರವಾದಂಥ ಸವಿಯಾದ ಊಟ, ಸ್ಪೆಷಲ್ ಇಡ್ಲಿ ಇತ್ತು, ಪೋರ್ಕ್ ಇತ್ತು, ಚಿಕನ್ ಇತ್ತು, ಗೀ ರೈಸ್, ಏನೇನೋ ಮಾಡಿದ್ರಪ್ಪ. ಪಾಪ ಕಷ್ಟಪಟ್ಟು ಮಾಡಿದ್ರಿ. ಮಳೆಗಾಲ ಟೈಮಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ, ಬಟ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ರಿ ಆಯಿತಾ. ಹರೀಶ್ ಬ್ರದರ್ ಮತ್ತು ಹರೀಶ್ ಬ್ರದರ್, ನಿಮ್ಮ ರಮೇಶ್ ಬ್ರದರ್, ಸುರೇಶ್ ಬ್ರದರ್, ನಿಮ್ಮ ಕುಟುಂಬಕ್ಕೆ ದೇವರು 100 ಪಟ್ಟಲ್ಲ 1000 ಪಟ್ಟು ಆಶೀರ್ವಾದ ಮಾಡಲಿ. ನಮ್ಮೆಲ್ಲರ ಬ್ಲೆಸ್ಸಿಂಗ್ ನಿಮಗೆ, ದೇವರು ನಿಮ್ಮನ್ನು ಬಲವಾಗಿ ಆಶೀರ್ವಾದ ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಯಾಕಂದರೆ ಒಂದು ಮಗುವಿದು ಬರ್ಡೇ ಮಾಡಬೇಕಾದ್ರೆ ನೋಡಿ ಇವರೇ ನಗುಮೊಗದ ಸುಂದರಾಂಗ ನಮ್ಮ ಹರೀಶ್ ಬ್ರದರ್. ತುಂಬ ಏನು ಹೆಲ್ಪ್ ಬೇಕಾದರೂ ಟಕ್ಕ ಅಂದರೆ ಆ ಟೈಪ್ ಮಾಡ್ತಾರೆ. ಒಂದು ಫೋನ್ ಮಾಡಿದರೆ ಸಾಕು ನೋಡಿ. ಅಂದರೆ ಅಂಥ ಮನಸ್ಸಿರುವಂಥ ಅವರ ದೇವರು ತುಂಬ ಆಶೀರ್ವಾದ ಮಾಡಲಿ. ಕೇಕ್ ಕಟ್ ಮಾಡೋದರ ಮೂಲಕ ಮನೆಯಲ್ಲಿ ಚೆಂದ ನೋಡಿಕೊಂಡು ಡೆಕೋರೇಷನ್ ಎಲ್ಲ ಮಾಡಿ, ಕಷ್ಟ ಇಲ್ಲ ಆದರೂ ಕೂಡ ಮಳೆಗಾಲದಲ್ಲಿ ಕೆಲಸ ಇರೋದಿಲ್ಲ, ಆದರೂ ಕೂಡ ನೋಡಿ ಸವಿಯಾದ ಊಟ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ನಿತಿನ್ ಬ್ರದರ್ ನೋಡಿ ಎಲ್ಲ ಕಾಣ್ತಾ ಇದ್ದಾರೆ. ಬರ್ತ್ಡೇ ಮುಗಿದ ತಕ್ಷಣ ಊಟ. ಇವರು ನೋಡಿ ನಮ್ಮ ಡಾಕ್ಟರ್ ಯೌಜಿನ್ ನೋಡಿ, ನಾಚಿಕೆ ನೋಡಿ. ಮತ್ತು ಇವರು ನೋಡಿ ವೀಣಾ, ಇವರು ಮಡಿಕೇರಿಯಲ್ಲಿ ಇರೋದಾಯ್ತಾ. ನೋಡಿ ಅವ್ರಿಗೆ ಹೇಳ್ತಾ ಇದ್ರು, ಗಂಡ ಅಲ್ಲಿದ್ದಾರೆ, ಇವರು ಇಲ್ಲಿ ಬಂದರೆ ಹೇಳ್ಬೇಡಿ ಅಂದರೆ ಬರಲಿಕ್ಕೆ ಆಗಲ್ಲ, ಸ್ವಲ್ಪ ದೂರ ಇದ್ದಾರಲ್ಲ, ಹಾಗಾಗಿ ನೋಡಿ. ಇದು ನಮ್ಮ ಉಮೇಶ್ UP ಅವರು, ಜೆರೋಮ್ ಪಿಂಟೋ, ಬರ್ಕ್ಮಾನ್ಸ್, ಜಯಂತಿ, ಪಾಸ್ಕಲ್, ವೀಣಾ, ಜಯಂತಿ, ಮತ್ತೊಬ್ಬರು. ಎಂಥ ನಾಚಿಕೆ ನೋಡಿ ಇವರಿಗೆ. ಇದು ರೂಫಸ್ ಅವರ ಹೆಂಡತಿ ಕಾವ್ಯ, ಕರೆಕ್ಟಾಗಿ ಕಾಣ್ತಿರ್ಬೋದು ಈಗ. ಇದು ರ್ಯಾನ್ಸನ್. ಊಟ ಆಗಿ ಇವಾಗ ಆಟ ಆಡೋ ಸಮಯ. ನಮ್ದೆಲ್ಲ ಊಟ ಮುಗಿ ಹೊತ್ತಿಗೆ ವೀಣಾ ಅವರು ಬಟ್ಟೆಲಿ ಇಟ್ಕೊಂಡು ಬಂದರು ಊಟ ಮಾಡೋಕ್ಕೆ. ಮತ್ತೆ ಆಸೆ ನೋಡಿ ತಿನ್ನೋದು ನೋಡಿ, ಇವರಿಬ್ಬರು ತಿಂತಾ ಇದ್ದಾರೆ. ಏನು ಮಾತಾಡ್ಬೇಕು ಗೊತ್ತಾಗಲ್ಲ ರೀ, ಹಾಗಾಗಿ ಏನೋ ಮಾತಾಡ್ತಾ ಇದ್ದೀನಿ. ಮಾತಿನಲ್ಲಿ ಏನೋ ತಪ್ಪಿದ್ರೆ ಕ್ಷಮಿಸಿ ಆಯಿತಾ. ದಯಮಾಡಿ ಹೊಟ್ಟೆಗೆ ಹಾಕ್ಕೊಳ್ಳಿ, ಕ್ಷಮಿಸಿ. ಮತ್ತು ಕೆಲವು ಜೊತೆ ಇದು ನೋಡಿ ಆರಾಧ್ಯ, ತುಂಬ ಇಷ್ಟ ಮಕ್ಕಳಂದರೆ ಆಟ ಆಡ್ತಾ. ಇವರು ನೋಡಿ ಎನಿಶಾ, ಮಾತಾಡೋದೇ ಕಡಿಮೆ, ಸೈಲೆಂಟ್ ನೋಡಿ. ಸುಮ್ಮನೆ ವೀಡಿಯೋ ಮಾಡಿ ಹಾಕುವಂತಾಯಿತು ಮಕ್ಕಳಿದ್ದೆಲ್ಲ, ಹಾಗಾಗಿ ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ ನೋಡಿ. ಮತ್ತು ಫ್ರೆಂಡ್ಸ್ ಹೇಗಿದೆ ನಿಮ್ಮ ಕಡೆ? ಮಳೆ ಎಲ್ಲ ಚೆನ್ನಾಗಿದೆಯಾ? ಸ್ವಲ್ಪ ಲಾಂಗ್ ಆಯ್ತು ಅನಿಸುತ್ತೆ ವ್ಲಾಗ್. ಮತ್ತು ನೈಟ್ ಮಲಗೋ ಹೊತ್ತಿಗೆ ಮನೆಯಲ್ಲಿ ಎಲ್ಲರೂ ಇಷ್ಟು ಜನ ಬರಬೇಕಾದ್ರೆ ಮಲಗೋದು ಕಡಿಮೆ, ಅಂದರೆ ಜಾಗ ಸಾಕಾಗಲ್ಲ. ಅಡ್ಜಸ್ಟ್ ಮಾಡಿ ಮಲಗ್ಬೋದು ಮತ್ತು ಆರಾಮ್ಸೆ ಮಲಗುವಂತ ನಾವು. ಮತ್ತು ಜಾವಲಿಯಲ್ಲಿ ದೊಡ್ಡ ಹಾಲ್ ಇದೆ, ಚರ್ಚ್, ಅಲ್ಲಿ ಹೋಗಿ ಮಲಗಿದೈತೆ ಎಲ್ಲರೂ ನೈಟ್. ತುಂಬ ಖುಷಿ ಆಯಿತು ಮಲಗ್ತಾ, ಮಕ್ಕಳ ಜೊತೆ ಆಟ ಆಡ್ತಾ, ಹೊಡೆಯೋದು ಬಡಿಯೋದು ನೋಡಿ. ಇದೆ ಇಲ್ಲೇ
ಪ್ರತೀಕ್ಷ್, ವಿಶ್ವನಾಥ್, ಪ್ರಶಾಂತ್ ಬ್ರದರ್ ಎಲ್ಲರೂ ಸೇರಿ ನೋಡಿ ಒಟ್ಟಿಗೆ ಮಲಗ್ತಾ ಇದ್ವಿ. ಮಲಗಿ ನೋಡಿ 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 ಮೊಬೈಲ್ ಏನೋ ಮಾಡ್ತಾ ಇದ್ದಾರೆ ನಮ್ಮ ರಮೇಶ್ ಬ್ರದರ್. ತುಂಬ ಇಷ್ಟ ಬ್ರದರ್. ಅವರು ಕೂಡ ಒಳ್ಳೆ ನಮಗೆ ಬುದ್ಧಿವಾದವನ್ನು ಹೇಳಿ, ಕೆಲವು ಸಲ ನಮ್ಮ ಜೀವಿತದಲ್ಲಿ ತಪ್ಪು ಘಟನೆ ಅಂದರೆ ಏನಾದರೂ ಎಡವಿ ಬೀಳುವ ಸಮಯ ಇರ್ತದೆ ತಪ್ಪಾಗಿ. ರಮೇಶ್ ಬ್ರದರ್ ಎಷ್ಟೋ ಸಲ ನನಗೆ ಬುದ್ಧಿ ಹೇಳಿದಂತು, ಪ್ರಶಾಂತ್ ಬ್ರದರ್ ಆಗಲ್ಲ, ಹೀಗೆ ಈ ಮನುಷ್ಯರು ಏನೇ ಹೇಳಿದ್ರು ದೇವರೊಬ್ಬರು ನೋಡುವವರು ಇರ್ತಾರೆ, ನಮ್ಮನ್ನು ಬೆಳೆಸ್ತಾರೆ, ಡೋಂಟ್ ವರಿ ಅಂತ ನನಗೆ ತುಂಬ ಸಲ ಬುದ್ಧಿ ಹೇಳಿದರು. ಅವರು ಹೇಳಿದ್ರಿಂದ ಇವತ್ತು ನನ್ನನ್ನು ಕೆಲವು ಜನ ಗುರುತಿಸ್ತಾ ಇದ್ದಾರೆ, ಅಂದರೆ ಬೇರೆ ಬೇರೆ ಕಡೆ ಹೋಗಿ ವರ್ಷಿಪ್ ಮಾಡೋದಾಗಲಿ. ಹಾಗಾಗಿ ಆತ್ಮಿಕವಾಗಿ ಅವರು ಹೇಳಿದಂಥ ಎಲ್ಲ ಮಾತುಗಳು ನಮಗೆ ತುಂಬ ಸಪೋರ್ಟ್ ಆಗ್ತಾ ಇದೆ. ನೋಡಿ ಇವರು ನೋಡಿ ಅಶ್ವಿತಾ, ಯೋಜಿ ನೋಡಿ, ಜಿಗನೆ ಉಂಬುರು ತಿಗನೆ ಅಂತ ಬರ್ತದೆ, ರಕ್ತ ಇರ್ತದಲ್ಲ, ಅದನ್ನು ನೋಡಿ ಈಗ ಭಯಪಡ್ತಾ ಇದ್ದಾರೆ ನೋಡಿ. ಇವರು ನಮ್ಮ ಜಯಂತಿ, ಗಾಂಧಿ ಜಯಂತಿ. ವೀಣಾಬಾಯಿ ತಮ್ಮ ಮಗುವಿನೊಂದಿಗೆ